ಗೃಹ ಜ್ಯೋತಿಗೆ ಮತ್ತೆ ಅಪ್ಲೈ ಮಾಡಬೇಕಾ? ಏನೆಲ್ಲ ಡೌಟ್ ಇದೆ ಎಲ್ಲದೂ ಕೂಡ ಕ್ಲಿಯರ್ ಮಾಡ್ತೀನಿ ಈ ವಿಡಿಯೋದಲ್ಲಿ. ಮತ್ತೆ ಅಪ್ಲೈ ಮಾಡೋದು, ಲಿಂಕ್ ಮಾಡೋದು ಇದೆಲ್ಲ ಏನು ಸೀನ್ ಇಲ್ಲ ಗುರು. ಇದು ಒಂದು ಜಸ್ಟ್ ವೆರಿಫಿಕೇಶನ್ ಸ್ಟೆಪ್ ಆಗಿರುತ್ತೆ. ಯಾವುದೇ ರೀತಿಯಾದಂತಹ ಆನ್ಲೈನ್ ಫಾರ್ಮ್ ಇರೋದಿಲ್ಲ. ಎಸ್ಕಾಂ ನಿಂದನೇ ಒಬ್ರು ಜನ ಬರ್ತಾರೆ ನಮ್ಮ ಒಂದು ಮನೆಗೆ. ಅವರು ಕೆಲವೊಂದು ಡೀಟೇಲ್ಸ್ ನ ಕೇಳ್ತಾರೆ, ನಾವು ಕೆಲವೊಂದು ಡಾಕ್ಯುಮೆಂಟ್ಸ್ ನ ಕೊಡಬೇಕಾಗುತ್ತೆ. ಅವರು ಒಂದು ಫಾರ್ಮ್ ಅಲ್ಲಿ ಎಲ್ಲ ಡೀಟೇಲ್ಸ್ ನ ಬರೀತಾ ಹೋಗ್ತಾರೆ. ಅದಾದ್ಮೇಲೆ ನಾವೊಂದು ಆ ಫಾರ್ಮಿಗೆ ಎಲ್ಲ ಡೀಟೇಲ್ಸ್ ಕರೆಕ್ಟ್ ಇದೆ ಅಂತ ಆದ್ಮೇಲೆ ಒಂದು ಸಹಿನ ಹಾಕಬೇಕಾಗುತ್ತೆ. ಅದಾದ್ಮೇಲೆ ಅವರು ಎಸ್ಕಾಂನವರು ಸೇವಾ ಸಿಂಧು ಪೋರ್ಟಲ್ ನಲ್ಲಿ ಅವರೇ ಅಪ್ಲೋಡ್ ಮಾಡ್ತಾರೆ. ಆ ರೀತಿಯಾಗಿ ಫಾರ್ಮ್ ಫಿಲ್ ಮಾಡಬೇಕಂದ್ರೆ ನಾವು ಕೆಲವೊಂದು ಡಾಕ್ಯುಮೆಂಟ್ಸ್ ನ ಕೊಡಬೇಕಾಗುತ್ತೆ. ಆ ಡಾಕ್ಯುಮೆಂಟ್ಸ್ ಗಳ ವಿವರ ಇಂತಿದೆ. ರೇಷನ್ ಕಾರ್ಡ್, APL BPL ಇಲ್ಲ ಅಂತಂದ್ರೆ ರೇಷನ್ ಕಾರ್ಡ್ ಇಲ್ಲ ಅಂದ್ರೂ ತೊಂದರೆ ಇಲ್ಲ. ವೋಟರ್ ID, ಇದರಲ್ಲಿ ಮೇನ್ ಗೊತ್ತಾಗುತ್ತೆ ನೀವು ಕರ್ನಾಟಕದವರ ಇಲ್ವಾ ಅಂತ. ಅರ್ಜಿದಾರರ ಭಾವಚಿತ್ರ ಬೇಕಾಗುತ್ತೆ. ಕ್ಯಾಸ್ಟ್ ಸರ್ಟಿಫಿಕೇಟ್ ಬೇಕಾಗುತ್ತೆ. ಕ್ಯಾಸ್ಟ್ ಸರ್ಟಿಫಿಕೇಟ್ ಇಲ್ಲ ಅಂತಂದ್ರೆ ನೀವು ನಿಮ್ಮ ಸೆಲ್ಫ್ ಡಿಕ್ಲರೇಷನ್ ಕೂಡ ಕೊಡಬಹುದು, ನಾನು ಈ ಕ್ಯಾಸ್ಟಿಗೆ ಸೇರಿರ್ತೀನಿ ಅಂತ. ಅದಾದ್ಮೇಲೆ ಟ್ಯಾಕ್ಸ್ ಪೇ ಮಾಡ್ತಾ ಇದ್ದೀರಾ ಇಲ್ವಾ ಅಂತ ಕೇಳುತ್ತೆ. ನೆಕ್ಸ್ಟ್ ನೀವೇನು ವರ್ಕ್ ಮಾಡ್ತಿದ್ದೀರಾ ಅಂತ ಕೇಳ್ತಾರೆ. ಗವರ್ಮೆಂಟ್ ಎಂಪ್ಲಾಯ್, ಪ್ರೈವೇಟ್, ಡೈಲಿ ವೇಜಸ್, ಈ ರೀತಿಯಾಗಿ ಒಂದು ಸಿಂಪಲ್ ಕ್ವಶನ್ ಕೇಳ್ತಾರೆ. ಇದೆಲ್ಲ ಒಂದು ಫಾರ್ಮ್ ನಲ್ಲಿ ಬರೀತಾರೆ ಅವರು. ಅದಾದ್ಮೇಲೆ ನಮ್ಮ ಒಂದು ಸಹಿನ ತಗೊಳ್ತಾರೆ, ಎಲ್ಲ ಕರೆಕ್ಟ್ ಇದೆಯಾ ಅಂತ. ಎಸ್ಕಾಂ ನಿಂದ ಜನ ಬಂದಾಗ ಆ ಗೃಹ ಜ್ಯೋತಿ ಯಾರ ನೇಮಲ್ಲಿ ಇರುತ್ತೆ ಅವರು ಆ ಮನೇಲಿ ಇಲ್ಲ ಅಂತಂದ್ರೆ ಅವ್ರ ಸಂಬಂಧದವರು ಕೂಡ ಅಲ್ಲಿ ಸಹಿನ ಹಾಕಬಹುದು. ಬಟ್ ಅವರಿಗೆ ಮತ್ತೆ ಆ ಗೃಹ ಜ್ಯೋತಿ ಹೋಲ್ಡರ್ ಯಾರಿರ್ತಾರೆ ಅವರಿಗೆ ಏನ್ ಸಂಬಂಧ ಅನ್ನೋದು ಅಲ್ಲಿ ಬರಿಬೇಕಾಗತ್ತೆ. ಇದಕ್ಕೆ ಯಾವುದೇ ರೀತಿಯಾದಂತಹ ಒಂದು ಅಮೌಂಟ್ ನ ಕೊಡೋದಕ್ಕಿರೋದಿಲ್ಲ. ಇದಲ್ಲದೆ ನಮ್ಮ ಒಂದು ಫೋಟೋನ ಅಲ್ಲೇ ಅವರು ಅವರ ಒಂದು ಡಿವೈಸ್ ನಲ್ಲಿ ತೆಕ್ಕೊಳ್ತಾರೆ. ನೀವು ಕರ್ನಾಟಕದವರು ಅಲ್ಲದೆ ಆಗಿದ್ರೆ, ನೀವು ಟ್ಯಾಕ್ಸ್ ಕಟ್ಟೋರಾಗಿದ್ರೆ, ನಿಮ್ಮ ಹತ್ರ ಏನಾದ್ರು ರೇಷನ್ ಕಾರ್ಡ್ ಇಲ್ಲ ಅಂದ್ರೂ ಕೂಡ ಅವರು ಗೃಹ ಜ್ಯೋತಿ ಸ್ಕೀಮ್ ಅನ್ನ ತೆಗೆಯೋದಿಲ್ಲ ಅಂತ ಹೇಳಿದ್ದಾರೆ. ಆಗ್ಲೇ ಹೇಳ್ದಂಗೆ ಯಾವುದೇ ರೀತಿಯಾದಂತಹ ಒಂದು ಆನ್ಲೈನ್ ಮೆಥಡ್ ಇಲ್ಲ. ನೀವು ಕರ್ನಾಟಕ 1, ಗ್ರಾಮ 1 ಅದಕ್ಕೆಲ್ಲ ಹೋಗ್ತೀನಿ ಅಂದ್ರೂ ಕೂಡ ಆಗೋದಿಲ್ಲ. ಯಾವಾಗ ಆ ಲೈನ್ ಮ್ಯಾನ್ ಅಥವಾ ಆ ಒಂದು ಎಲೆಕ್ಟ್ರಿಸಿಟಿ ಬೋರ್ಡ್ನವರು ಮನೆಗೆ ಬರ್ತಾರೋ ಅಲ್ಲಿ ತನಕ ನಾವು ವೇಟ್ ಮಾಡಬೇಕಾಗುತ್ತೆ. ಲಾಸ್ಟ್ ಡೇಟ್ ಬಂದ್ಬಿಟ್ಟು 31st ಆಗಸ್ಟ್ ಅಂತ ಕೊಟ್ಟಿದ್ದಾರೆ. ಜಸ್ಟ್ 2 ಮಂತ್ಸ್ ನಲ್ಲೇ ಈ ಒಂದು ಪ್ರಾಜೆಕ್ಟ್ ಮುಗಿಬೇಕಾಗಿರುತ್ತೆ. ಕೊನೆ ಪಾಯಿಂಟ್, ನೀವೇನಾದ್ರೂ ಬಾಡಿಗೆದಾರರಾಗಿದ್ದು ಆ ಬಿಲ್ ನಿಮ್ಮ ಹೆಸರಿನಲ್ಲಿ ಇಲ್ಲ ಅಂದ್ರೂ ಕೂಡ ಅವರು ಗೃಹ ಜ್ಯೋತಿ ಸ್ಕೀಮ್ ಅನ್ನ ತೆಗೆಯೋದಿಲ್ಲ ಅಂತ ಹೇಳಿದ್ದಾರೆ. ಇಷ್ಟೆಲ್ಲ ಇನ್ಫಾರ್ಮೇಶನ್ ಹೇಳಿದಕ್ಕೆ ನೀವು ಫಾಲೋ ಮಾಡಬಹುದಲ್ಲ. ಬೇರೆ ಏನೇ ಡೌಟ್ ಇದ್ರೂ ಕೇಳಿ, ನಾನು ಆನ್ಸರ್ ಮಾಡ್ತೀನಿ.